ನಿಖರವಾಗಿ ನಾನು ಹೇಳ್ತಾ ಇದ್ದೀನಿ 15 ಅಥವಾ 16 ಅವತ್ತೇ ನಾನು ಅಮಾಸೆ ಪೌರ್ಣಮಿ ಇದ್ರೆ ತಗೊಳಲ್ಲ, ಇಲ್ಲ ಅಂದ್ರೆ 15, 16 ಫಿಕ್ಸ್ ಡೇಟ್, ಗ್ಯಾರಂಟಿ ಟ್ರಾನ್ಸ್ಫರ್, ಮ್ಯೂಸಿಕಲ್ ಚೇರ್ ಟ್ರಾನ್ಸ್ಫರ್ ಆಗೋದು ಗ್ಯಾರಂಟಿ. ಅಲ್ಲಿ ನೋಡಿದ್ರೆ ಇದ್ರ ಪಾರ್ಟಿ ಅವೆಲ್ಲ ಡೆಲ್ಲಿಗೆ ಹೋಗಿ ಹೈಕಮಾಂಡ್ ಮುಂದೆ ಜಂಬೂ ಸರ್ಕಸ್ ಮಾಡ್ತಾವೆ. ಇದು ನೋಡಿದ್ರೆ ಇಲ್ಲಿ ಕುಂತ್ಕೊಂಡು ಇನ್ನೊಂದು ಪಾರ್ಟಿ ಬಗ್ಗೆ ಗಿಣೀಶ್ ಹೆಸರು ಹೇಳ್ಕೊಂಡ್ ಕುಂತೈತಲ್ಲ. ಇನ್ನೇನ್ ಮಾಡ್ತದಣ, ಸ್ಟೇಟಲ್ಲಿರೋ ಒಬ್ಬ ಲೀಡ್ರುವೆ ಇದ್ರ ಮಾತು ಕೇಳೋದಿಲ್ಲ. ಸಮಸ್ಯೆ ಬಗೆಹರಿಸೋ ತಾಕತ್ತು ಇಲ್ಲ ಪಾಪ ಇದಕ್ಕೆ. ಅದಕ್ಕೆ ಇರೋದು ಪಕ್ಷದ ಲೀಡರ್ ಆಗಿ ಸುಮ್ಕೆ ಕುಂತಿದ್ರೆ ಹೆಂಗೆ ಅನ್ಕೊಂಡು ಮಾತಾಡ್ತೈತೆ ಕಣೆ. ಮಾತಾಡಿಲ್ಲ ಅಂದ್ರೆ ಇರೋ ಕುರ್ಚಿನೂ ಎಲ್ಲಿ ಕಿತ್ಕಂತವು ಅಂತ ಬಯೋಗ್ ಬಿದ್ದು ಮಾತಾಡ್ತೈತೆ ಕಣ್ಲೆ. ಅಂದಂಗೆ ಈಗ ವಿಜಯೇಂದ್ರನ ಕುರ್ಚಿ ಕತೆ ಎಲ್ಲಿಗೆ ಬಂತಪ್ಪ? ನೀನೇ ನೋಡ್ಲಾಣ ಕಣ್ಣಾರಿ. ಎಲ್ಲರ ಸಹಕಾರದಿಂದ ರಾಜ್ಯದ ಅಧ್ಯಕ್ಷನಾಗಿ ಮುಂದುವರಿತೇನೆ, ಪಕ್ಷವನ್ನು ಬಲಪಡಿಸ್ತಕ್ಕಂಥ ಕೆಲಸ ಮಾಡ್ತೇನೆ ಅನ್ನುವ ಸಂಪೂರ್ಣ ವಿಶ್ವಾಸ ನನಗಿದೆ. ಶಾರ್ಟೇಟ್ ಅಂದ್ರೆ ವಿಜಯೇಂದ್ರ ಹೋದ್ರೆ ಎಲ್ಲ ಶಾರ್ಟೇಟ್ ಆಗ್ತಾವ. ಇಲ್ಲ ಸರ್, ನಮ್ದೇನು ಕುರ್ಚಿ ಸಲ ಕಟ್ಟಿನಿಲ್ಲ ಕಟ್ಟಿನಿಲ್ಲ. ನಮ್ಮ ಪಾರ್ಟಿ ಗಂಗೆ ಹೆಂಗ ಸ್ವಚ್ಛವಾಗಬೇಕು, ಪವಿತ್ರ ಆಗ್ಬೇಕು ಅನ್ನೋ ಹೋರಾಟ ನಮ್ದು. ನಾವ್ ಯಾಕೆ ಪ್ಲಾನ್ ಇಲ್ಲಾರ್ದು ಹೋಗ್ತೇವೆ, ನಾವು ಹುಚ್ಚಿದೀವಿ. ನಾನು ಯಡಿಯೂರಪ್ಪನ ಸಮಕಾಲೀನ ರೀ. ವಿಜಯೇಂದ್ರ ನಾನೇ ಅಧ್ಯಕ್ಷನಾಗಿ ಮುಂದುವರಿತೀನಿ, ಯಾವುದೇ ಸಮಸ್ಯೆ ಆಗೋದಿಲ್ಲ ಅಂತವ ಓವರ್ ಕಾನ್ಫಿಡೆನ್ಸ್ ಅಲ್ಲಿ ಹೇಳ್ತೈತೆ ಕಣೆ. ಅದಕ್ಕೆ ಎದ್ನಾಡು ಹೋಗದಿರ್ತೈತೆ. ಅದು ಅಲ್ಲದೆ ಕುಮಾರ್ ಬಂಗಾರಪ್ಪ ಹೋಗಿ ಸಂತೋಷನ ಮೀಟ್ ಆಗಿ ಹಿಂಗಿಂಗೆ ಅಂತ ಹೇಳ ಬಂದೈತಂತೆ ಕಣೆ. ಯಾರನ್ನಾರ ಮಾಡಿ ಈ ವಿಜಿ ಮಾತ್ರ ಬೇಡ ಅಂತ ಹೇಳುವಂತೆ ಕಲ್ಯಾಣ. ಇಷ್ಟೊಂದೆಲ್ಲ ಕಿತ್ತಾಡ್ಕೊಂಡು ಅಧ್ಯಕ್ಷನ ಕುರ್ಚಿ ಉಳಿಸ್ಕೊಂಬೇಕೆಲ್ಲ ಓದಿಕೇತ. ವಿಜಯೇಂದ್ರ ಇದೇ ಮೊದಲನೇ ಸತಿ MLA ಆಗೈತಿ. ಇನ್ನು ಹೆಂಗೋ ಈಗ ಹಿರಿಕರಿಗೆ ಬುಡ್ ಕೊಟ್ಟು ಮುಂದೆ ಯಾವ ತರ ಇದೇ ಕುರ್ಚಿ ಹಿಡ್ಕೊಳಕ್ ಹೇಳ. ಈಗ್ಲೇ ಯಾಕ್ಲೆ ಅರ್ಜೆಂಟು? ಅಯ್ಯ ಬಿಟ್ರೆ ಮತ್ತೆ ಸಿಗೋದಿಲ್ಲ. ಮುಂದಿನ ಸತಿಗೆ CM ಆಗದಲ್ಲೇ ಬಿಡೋದಿಲ್ಲ. ಆಪರೇಷನ್ ಮಾಡೋದಾಗ್ಲಿ ನಾನು CM ಆಗ್ಲೇಬೇಕು ಅಂತವ ವಿಜಿ ಡಿಸೈಡ್ ಮಾಡಿಕೊಂಡೆ ರಾಜಕೀಯಕ್ಕೆ ಬಂದಿರೋದಂತೆ ಕಣ. ಕುಮಾರಣ್ಣನೇ ವಿಜಿಗೆ ಮಾಡಿಲ್ಲಂತೆ ಕಲ್ಯಾಣ. ವಂಶ ಟೋಪಿ ಹಾಕ್ಯಂಬಂದರೆಲ್ಲ ಕಿರೀಟ ಬೇಕು ಅಂದ್ರಿ ರಾಜರು ಕಾಲನೇ ಚೆನ್ನಾಗಿತ್ತೆಲ್ಲ ಬೇಕನೈಸಿ. ಪ್ರಜಾಪ್ರಭುತ್ವ ಯಾಕೆ ಬೇಕಾಗಿತ್ತೆ ಅಂತಲೇ? ಅಯ್ಯ ಈ ಪ್ರಜಾಪ್ರಭುತ್ವನವೇ ಮುಂದಕ್ಕೊಂದಿನ ಕಾಸಿದ್ದನೆ ಪ್ರಭು ಅನ್ನೋ ತರಕಾಗೋಯ್ತದೆ ಕಣೆ. ಅದು ಆಲ್ರೆಡಿ ಆಗೈತೆ ಕಂಬುಳ್ಳೆ. ಅಂದಂಗೆ ಕಾಂಗ್ರೆಸ್ಸಿನ ಮ್ಯೂಸಿಕಲ್ ಚೇರ್ ಎಲ್ಲಿ ಬಂತಪ್ಪ? ಅಲ್ಲುವೆ ಎಲ್ಲ ಡೆಲ್ಲಿಗೆ ಹೋಗಿ ಕುಂತವೆ ಕಣೆ. ಆದ್ರೂ ಮೇಲೆ ನಮ್ಗೇನು ಗೊತ್ತಿಲ್ಲ ಅನ್ನಂಗ ಆಡ್ತಾವೆ. ನಮ್ಗೆ ಗೊತ್ತಿಲ್ಲ ಅದ್ರ ಬಗ್ಗೆ, ನಾವೆಲ್ಲ ಹೊಂಟಿಲ್ಲ. ಹೋಗೋದಾರ ನಿಮ್ಗೆ ಹೇಳ್ತೀವಿ, ಅಡ್ವಾನ್ಸ್ ಆಗಿ ಹೇಳ್ತೀನಿ. ಇಲ್ಲ ಯಾರು ಹೊಂಟಿಲ್ಲ, ನನಗೆ ಅದ್ರ ಬಗ್ಗೆ ಐಡಿಯಾ ಇಲ್ಲ. ಅವ್ರು ಹೋಗ್ಬೋದು. ಅವ್ರು ಕರೆದ್ರೆ ಹೋಗ್ತೇನೆ, ಕರೀದೇ ಇದ್ರೆ ಹೆಂಗ್ ಹೋಗುತ್ತೆ? ನನ್ನ ಲೀಡರ್ಶಿಪ್ ಅಲ್ಲಿ ಸಚಿವರುಗಳು ಡೆಲ್ಲಿಗೆ ಹೋಗಿ ಹೈಕಮಾಂಡ್ ಮೀಟ್ ಮಾಡ್ತಾರೆ ಅಂತ ಎಲ್ಲ ನೀವು ಹಾಕೊಂಡು ಹೊಡಿತಾ ಇದ್ದೀರಾ. ನನಗೆ ಗೊತ್ತಿಲ್ಲ ಅದು ಯಾರು ಹೇಳಿದ್ರೋ ಗೊತ್ತಿಲ್ಲ. ಅಂಥದ್ದು ಯಾವುದೇ ಬೆಳವಣಿಗೆ ಇಲ್ಲ. ನಾನು ಡೆಲ್ಲಿಗೆ ಯಾವ ಡೆಲಿಗೇಷನ್ ನಾವು ತಗೊಂಡು ಹೋಗ್ತಿಲ್ಲ, ಅಥವಾ ಯಾವ ಅಂತ ರಾಜಕೀಯ ಬೆಳವಣಿಗೆಗಳು ಯಾವುದು ಕೂಡ ಇಲ್ಲ. ಒಟ್ಟಿನಲ್ಲಿ ಇವತ್ತಲ್ಲ ನಾಳೆ ಇದೇನು ಕುಸ್ತಿ ಅನ್ನೋದು ಆಚೆಗೆ ಬರಲೇಬೇಕಲ್ಲ ಬೇಕನಶಿ. ಆಗ ನೋಡಿ ಕೇಳೋಣ ನಡ್ಲೆ. ಶಿವನಿ ಶಂಭುಲಿಂಗ. Cuidado, caralho!